ನಾನು ಬೆಂಗಳೂರಿಗೆ ಬಂದಾಗ ನನ್ನನ್ನು ಫಸ್ಟ್ ವೆಲ್ಕಮ್ ಮಾಡಿದ್ದು ಇವರೇ. ಏನಮ್ಮ ಇನ್ನೂ ಕುತ್ಕೊಂಡೇ ಇದೆಯಾ, ನಿನ್ನ ಸ್ಟಾಪ್ ಬಂತು, ಬೇಗ ಇಳಿ ಅಂತ. ಬಸ್ ಹತ್ತಿದ ತಕ್ಷಣ ಒಂದು ಸೀಟ್ ಸಿಕ್ಕಿದ್ರೆ ಸಾಕು, ನಮ್ಮ ಕಣ್ಣು ಮೊದಲು ತವಕಿಸುವುದೇ ಕಂಡಕ್ಟರ್ ನೋಡಲು. ಏಕೆಂದರೆ ಟಿಕೆಟ್ ಬೇಕಲ್ಲ ನಮ್ಮ ಈ ಚಿಕ್ಕ ಪ್ರಯಾಣಕ್ಕೆ. ನಾವು ಬಸ್ಸಲ್ಲಿ ಸೇಫ್ ಅಂತ ಫೀಲ್ ಆಗೋಕ್ಕೆ ಮೂಲ ಕಾರಣ ಇವರೇ. ಏನೇ ಆದರೂ ಸಹಾಯಕ್ಕೆ ಬರ್ತಾರೆ ಅನ್ನುವಂತಹ ದೃಢ ನಂಬಿಕೆ. ನಿಜ ಅನ್ಸುತ್ತೆ, ಈ ಶಕ್ತಿ ಯೋಜನೆ ಬಂದಾಗಿಂದ ಕಂಡಕ್ಟರ್ಸ್ ಮಹಿಳೆಯರ ಮೇಲೆ ಸ್ವಲ್ಪ ಜಾಸ್ತಿ ಕೋಪ ತೋರಿಸ್ತಾರೆ ಅಂತ. ಆದರೂ ಕೂಡ ಇನ್ನೂ ಕೆಲವು ಕಂಡಕ್ಟರ್ಸ್ ಅಷ್ಟೇ ಪ್ರೀತಿ ವಾತ್ಸಲ್ಯ ಗೌರವದಿಂದ ಎಲ್ಲರನ್ನ ಟ್ರೀಟ್ ಮಾಡ್ತಾರೆ. ಕೆಲವರಿಗೆ ಬಸ್ ಹತ್ತಿದಾಗ ಅಯ್ಯೋ ನಮ್ಮ ಸ್ಟಾಪಲ್ಲಿ ಸ್ಟಾಪ್ ಕೊಡ್ತಾರೋ ಇಲ್ವೋ ಅನ್ನೋ ಚಿಂತೆ, ಇನ್ನು ಬಾಯ್ಸಿಗೆ ನನ್ನ ಚೇಂಜ್ ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಚಿಂತೆ ಇರುತ್ತೆ. ಆದರೆ ಈಗ ನಾವೆಲ್ಲಾದರೂ ಹೋಗ್ತಾ ಇರುವಾಗ ಬಸ್ ಮೂವ್ ಆಗ್ತಿದೆ ಅಂತ ನಾವು ಓಡೋಡಿ ಹೋಗೋದನ್ನು ಇವರು ನೋಡಿದ್ರೆ, ನಾವು ಬರೋದನ್ನು ನೋಡಿ ಬಸ್ ನಿಲ್ಲಿಸಿ ಹಚ್ಕೊಂಡು ಬರುವಂತಹ ಒಳ್ಳೆಯ ಜನ ಇನ್ನೂ ಇದ್ದಾರೆ. ಸೂರ್ಯ ಮೂಡಿದಾಗ ಇವರು ಅಖಾಡಕ್ಕೆ ಇಳಿದ್ರೆ ಇವರು ಟಿಕೆಟ್ ಅಂತ ಹೇಳೋದ್ರಿಂದ ವಿಶ್ರಾಮ ತಗೊಳ್ಬೇಕು ಅಂದ್ರೆ ಸೂರ್ಯ ಡ್ಯೂಟಿ ಮುಗಿಸಿ ಹೋಗಿ ಚಂದ್ರ ಡ್ಯೂಟಿ ಶುರು ಮಾಡಿರ್ತಾರೆ. ನನಗೆ ಅನುಭವ ಆಗಿರೋದ್ರಲ್ಲೇ ತುಂಬಾ ಖುಷಿ ಅಂದ್ರೆ ನಮ್ಮ ಬೆಂಗಳೂರು ಟು ದಾಂಡೇಲಿ ಹೋಗೋ ಬಸ್ ಕಂಡಕ್ಟರ್ ಅವರು. ನಾವು ನೈಟ್ ಅವ್ರ ಬಸ್ ಹತ್ತಿರ ಹೋದಾಗ ಅವರ ಹಸನ್ಮುಖ ಮಾತಿನ ವೈಖರಿಗೆ ನಮಗೆ ಒಂದು ತರಹದ ನಿರಾಳ ಭಾವನೆ ಮೂಡುತ್ತೆ. ಎಲ್ಲರಿಗೂ ಸೀಟ್ ಅಡ್ಜಸ್ಟ್ ಮಾಡಿಸಿ ಒಂದು ರೌಂಡ್ ಮಾತನಾಡಿಸಿ, ಏನು ಪುಟ್ಟಿ ಸೀಟ್ ಬುಕ್ ಮಾಡ್ಕೊಂಡಿಲ್ವಾ ಅಂತ ಅವರು ಕೇಳೋ ರೀತಿನೇ ಒಂದು ತರಹದ ಸಂತಸ ಕೊಡುತ್ತೆ. ತಮ್ಮಲ್ಲಿ ಎಷ್ಟೇ ನೋವಿದ್ರೂ ಕೂಡ ನಾವು ಅಲ್ಪ ಸಮಯದ ಪ್ರಯಾಣಿಕರು ಅಂತ ಅವರಿಗೆ ಅರಿವಿನಲ್ಲಿದ್ದರೂ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ನಮ್ಮ ದಡ ಮುಟ್ಟಿಸೋ ಎಲ್ಲ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಸ್ಗೆ ನನ್ನ ಧನ್ಯವಾದಗಳು.